ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಿನ್ನೆಯ ದಿನ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ನ ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ನಲ್ಲಿ ಏನು ಕೆಲವೊಂದಷ್ಟು ಆಪಾದನೆಗಳು ಚುನಾವಣಾ ಆಯೋಗದ ಮೇಲೆ ಮಾಡಿದ್ದಾರೆ. ಬಹುಶಃ ಇವೆಲ್ಲವೂ ಕೂಡ ಒಂದು ರೀತಿ ಹಿಟ್ ಆ್ಯಂಡ್ ರನ್ ಕೇಸ್ ರೀತಿ ಇರ್ತಕ್ಕಂಥ ಆರೋಪಗಳು. ಇದರಲ್ಲಿ ಯಾವುದೇ ಉರುಳಿಲ್ಲ. ಆಮೇಲೆ ನಿನ್ನೆಯ ದಿನ ಚುನಾವಣಾ ಆಯೋಗ ಹೇಳಿದ್ದಾರೆ, ಆ ರೀತಿ ಏನಾದರೂ ಇದ್ದರೆ ಈಗ ಯಾವುದಾದ್ರೂ ಈ ಮತಗಾಳತನದ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ, ಆ 45 ದಿನ ಚುನಾವಣೆ ಆದ ಬಳಿಕ ಆ ಒಂದು ಪ್ರಕ್ರಿಯೆಯಲ್ಲಿ ನಿಮಗೆ ಅವಕಾಶ ಏನಿರ್ತದೆ, ಆ ಅವಕಾಶವನ್ನು ಅವ್ರು ಬಳಸ್ಕೊಳ್ಬೋದಾಗಿತ್ತು, ಅವತ್ತೇ ಪ್ರಶ್ನೆ ಕೇಳ್ಬೋದಾಗಿತ್ತು. ಈಗ ಆಲ್ ಆಫ್ ಎ ಸಡನ್ ಎದ್ದು ಬಂದು ಮತಗಳತನ ಆಗಿದೆ, ಮತ್ತೊಂದಾಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋದಾದರೆ ಘೋಷಣಾ ಪತ್ರಿಕೆ ಇವತ್ತು ಒಂದು ಸಹಿಯನ್ನು ಹಾಕಿ ಇವತ್ತು ಯಾಕೆ ಚುನಾವಣಾ ಆಯೋಗಕ್ಕೆ ಅದನ್ನ ಸಲ್ಲಿಸಲಿಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಕ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇಲ್ಲ ಯಾಕಾಗ್ತಾ ಇಲ್ಲ, ಯಾಕೆ ಮುಂದೆ ಬರ್ತಾ ಇಲ್ಲ? ಸುಮ್ಮನೆ ಬಂದರು, ಮಾತಾಡಿದ್ರು, ಹೊರಟರು ಅಷ್ಟೇ. ಇಟ್ ಇಸ್ ಎ ಹಿಟ್ ಆ್ಯಂಡ್ ರನ್ ಕೇಸ್ ಅಷ್ಟೇ, ಬೇರೆ ಇನ್ನೇನು. ಬಹುಶಃ ಈಗ ಬಿಹಾರ್ನ ಚುನಾವಣೆ ನಾವೆಲ್ಲ ನೋಡ್ತಾ ಇದ್ದೇವೆ, ಎದುರು ನೋಡ್ತಾ ಇದೆ ಇಡೀ ದೇಶ. ಬಿಹಾರ್ನ ಚುನಾವಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಮುಂದಿಟ್ಕೊಂಡು ದೇಶದ ಮತ್ತು ಬಿಹಾರದ ರಾಜ್ಯದ ಜನತೆಗೆ ದಿಕ್ತಪ್ಪಿಸ್ತಕ್ಕಂಥದಕ್ಕೆ ಇವತ್ತು ಬಹುಶಃ ರಾಹುಲ್ ಗಾಂಧಿ ಅವರು ಮತ್ತು ಕೇಂದ್ರದ ಕೆಲವೊಂದಷ್ಟು ನಾಯಕರು, ರಾಜ್ಯ ನಾಯಕರು ಸೇರಿ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಕೆಲವೊಂದಷ್ಟು ಕಡೆ ಚರ್ಚೆಗಳು ಪ್ರಾರಂಭ ಆಗಿದೆ. ಚುನಾವಣಾ ಆಯೋಗನ ಕೇಂದ್ರ ಸರ್ಕಾರ ಏಜೆಂಟ್ ಆಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾರೆ, ಗಂಭೀರ ಆರೋಪ. ನೋಡಿ, ಇದು ಆರೋಪ ಅಷ್ಟೇ. ನೀವೇ ಹೇಳ್ತಿದ್ದೀರಿ ಇದು ಗಂಭೀರ ಆರೋಪವೋ ಅಥವಾ ಆರೋಪದಲ್ಲಿ ಏನು ಇರದೇ ಇರ್ತಕ್ಕಂಥ ಆರೋಪವೋ ಇವತ್ತು ಕಾಂಗ್ರೆಸ್ನವರೇ ಹೇಳಬೇಕು. ಏಕೆಂದರೆ ಇಲ್ಲಿ ಚುನಾವಣಾ ಆಯೋಗ ಯಾವುದೇ ಒಂದು ಪಕ್ಷದ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಕ್ಕಂಥದ್ದು ಏನಿಲ್ಲ. ಹಾಗಾಗಿ ಸರ್ಕಾರಗಳು ಹಿಂದೆ UPA ಸರ್ಕಾರನೂ ಇತ್ತು, ಈಗ ಕಳೆದ ಹಲವಾರು ದಶಕಗಳಿಂದ NDA ಸರ್ಕಾರ ಬಂದಿದೆ. ಸುಮ್ಮನೆ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಬೇಡ. ಇವರು ಹಾಗೆಲ್ಲ ಇದ್ದರೆ ನಾನು ಈಗ ತಾನೇ ಪ್ರಾರಂಭಿಕವಾಗಿ ಹೇಳಿದ್ನಲ್ಲ, ನಿಮ್ಮ ಪತ್ರಿಕೆಗಳಲ್ಲೂ ನಾನು ಓದ್ಕೊಂಬಂದೆ. ಇವಾಗ ಘೋಷಣಾ ಪತ್ರಕ್ಕೆ ಒಂದು ಸೈನ್ ಹಾಕಿ ಕೇಳಲಿ, ಒಂದು ಸವಾಲಾಗಿ ಸ್ವೀಕಾರ ಮಾಡಲಿ ಇದನ್ನು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.